ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಕುಂಭಲಗ್ನದವರು ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಮಾರ್ಗ, ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ಶಾಶ್ವತ ರೂಪದಲ್ಲಿ ಗ್ರಹಗಳ ಆಧಾರಿತವಾಗಿ ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಈ ವಿಷಯ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೀನಿ. ಕುಂಭಲಗ್ನವು 12 ಲಗ್ನಗಳಲ್ಲಿ 11ನೇ ಲಗ್ನವಾಗಿದೆ. ಕುಂಭಲಗ್ನಕ್ಕೆ ಲಗ್ನಾಧಿಪತಿಯು ಶನಿಗ್ರಹ. ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ. ಧನಸ್ಥಾನಾಧಿಪತಿಯು ಗುರುಗ್ರಹ. ಧನಸ್ಥಾನಾಧಿಪತಿಯಾದಂತಹ ಗುರುವಿಗೂ ಕುಂಭ ಲಗ್ನಾಧಿಪತಿಯಾದಂತಹ ಶನಿಯಿಗೂ ಮಿತ್ರತ್ವ ಇಲ್ಲ. ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವೇ 9 ಗ್ರಹಗಳಲ್ಲಿ ಧನಕಾರಕವೂ ಆಗಿರೋದ್ರಿಂದ ವಿಶೇಷ ಕುಂಭಲಗ್ನಕ್ಕೆ. ಲಗ್ನಾಧಿಪತಿ ಶನಿಗ್ರಹದಂತೆ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಧನ ಸಂಗ್ರಹಣಾ ಶಕ್ತಿ ಇವೆಲ್ಲವೂ, ನಿಮ್ಮ ತತ್ವಗಳು, ಸಿದ್ಧಾಂತಗಳು ಇವೆಲ್ಲವೂ ನಿಮ್ಮಲ್ಲಿ ರೂಪಿತ ಆಗಿದ್ದರೂ ಧನಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಜನ್ಮಜಾತಕದಲ್ಲಿ, ಅಂದರೆ ನಿಮ್ಮ ಜನ್ಮಕಾಲದಲ್ಲಿ ಗುರುಗ್ರಹವು ಯಾವ ಭಾವಗಳಲ್ಲಿ ಸ್ಥಿತರಾಗಿರ್ತಾರೆ, ಯಾವ ಗ್ರಹಗಳ ಯುತಿಯನ್ನು ಪಡೆದಿರ್ತಾರೆ, ಯಾವ ನಕ್ಷತ್ರದಲ್ಲಿ ಇರ್ತಾರೆ, ಅದರಂತೆ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಗುರುಗ್ರಹವು ಶುಭ ಸ್ಥಾನದಲ್ಲಿ ಇದ್ದಾಗ, ಶುಭ ಗ್ರಹಗಳ ಯುತಿಯಲ್ಲಿದ್ದಾಗ, ಶುಭ ನಕ್ಷತ್ರಗಳಲ್ಲಿ ಇದ್ದಾಗ ಶುಭ ಫಲಗಳು, ಅಶುಭ ಸ್ಥಾನದಲ್ಲಿ ಅಶುಭ ಗ್ರಹಗಳೊಂದಿಗೆ ಮತ್ತು ಅಶುಭ ನಕ್ಷತ್ರದಲ್ಲಿ ಇದ್ದಾಗ ಅಶುಭ ಫಲಗಳು. ಗುರುವಿನ ಫಲಗಳು ನಿಮಗೆ ಶುಭವಾಗಿರಬೇಕಾದ್ರೆ ಗುರುವು ವಕ್ರರಾಗಬಾರ್ದು ಮತ್ತು ನೀಚರಾಗಬಾರ್ದು. ಗುರುವು ಅಶುಭ ಸ್ಥಾನದಲ್ಲಿ ಇದ್ದಾಗ ಕುಂಭಲಗ್ನದವರ ಹಣ ಸಂಗ್ರಹಣಾ ಶಕ್ತಿಯು ಕಡಿಮೆಯಾಗುತ್ತೆ, ಅಂದರೆ ಹಣ ಸಂಗ್ರಹಣೆಗೆ ಕೊರತೆಗಳಾಗುತ್ತೆ. ಸಾಮಾನ್ಯವಾಗಿ ಕುಂಭಲಗ್ನದವರು ನಿಮ್ಮ ಬೇಕು ಬೇಡಗಳನ್ನು ನೀವು ಪ್ರಬಲವಾಗಿ ನಿರ್ಧರಿಸುತ್ತೀರಾ. ಏನು ಬೇಕು ಏನು ಬೇಡ ಅನ್ನುವಂತಹ ಒಂದು ನಿರ್ಧಾರಗಳು ಸರಿಯಾಗಿ ಮಾಡಿ ನಿಮ್ಮ ಜೀವನವನ್ನು ನಿಮ್ಮ ಸಿದ್ಧಾಂತದೊಂದಿಗೆ ರೂಪಿಸಿಕೊಂಡಿರ್ತೀರ. ಈ ರೀತಿ ನಿಮ್ಮ ವ್ಯಕ್ತಿತ್ವ ಇದ್ದರೂ ನಿಮ್ಮ ಹಣ ಸಂಗ್ರಹಣಾ ಶಕ್ತಿ ಯಾವಾಗ ಕಡಿಮೆಯಾಗುತ್ತೆ ಅಂದರೆ, ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು 6ನೇ ಸ್ಥಾನದಲ್ಲಿ ಇದ್ದಾಗ ಮತ್ತು 8ನೇ ಸ್ಥಾನದಲ್ಲಿ ಇದ್ದಾಗ ಮತ್ತು 12ನೇ ಸ್ಥಾನದಲ್ಲಿ ಇದ್ದಾಗ ನಿಮ್ಮ ಹಣ ಸಂಗ್ರಹಣಾ ಶಕ್ತಿಗೆ ಕೊರತೆಗಳು ಆಗುತ್ತೆ. ಅಂದರೆ ಯಾವುದಾದರೂ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಯಾವ ರೀತಿ ಸಮಸ್ಯೆಗಳು ಬರುತ್ತೆ? ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ನೀಚ ಸ್ಥಾನದಲ್ಲಿ ಇದ್ದಾಗ ನಿಮ್ಮಲ್ಲಿ ಇರುವಂತಹ ಹಣವೂ ವ್ಯಯವಾಗುತ್ತೆ ಮತ್ತು ಹಣ ಸಂಗ್ರಹಣೆಗೂ ಕಷ್ಟವಾಗುತ್ತೆ. ಬಹಳಷ್ಟು ಹಾನಿಯನ್ನು ನೀವು ಎದುರಿಸಬೇಕಾಗುತ್ತೆ. ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹವೇನಾದರೂ ಸಂಚರಿಸ್ತಾ ಇದ್ದರೆ, ಆ ಸ್ಥಾನದಲ್ಲಿ ಸ್ಥಿತರಾಗಿದ್ದರೆ, ಅಷ್ಟಮದಿಂದ ದ್ವಿತೀಯ ಸ್ಥಾನವನ್ನು ದೃಷ್ಟಿಸಿದರೂ ಯಾವ ರೀತಿ ಫಲಗಳನ್ನು ವೃದ್ಧಿಸಬಹುದು, ಯಾವ ರೀತಿ ಕಷ್ಟ ನಷ್ಟಗಳನ್ನು ಕೊಡಬಹುದು, ಅಂದರೆ ನಿಮ್ಮ ಒಂದು ಹಣ ಸಂಗ್ರಹಣಾ ಶಕ್ತಿಗೂ ಕಷ್ಟ ನಷ್ಟಗಳಾಗುತ್ತೆ, ಅಡೆತಡೆಗಳು, ವಿಘ್ನಗಳು ಬರುತ್ತೆ ಮತ್ತು ನೀವು ಕೂಡಿಟ್ಟಂತಹ ಹಣವೂ ಹಾನಿಯಾಗುತ್ತೆ, ನಷ್ಟವಾಗುತ್ತೆ. ಯಾವ ರೀತಿ ಫಲಗಳನ್ನು ವೃದ್ಧಿಸಬಹುದು? ಅಷ್ಟಮ ಸ್ಥಾನವನ್ನು ನಾವು ಮೃತ್ಯುಸ್ಥಾನ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿದಿರ್ತೇವೆ. ಅಷ್ಟಮ ಸ್ಥಾನದಿಂದ ಮೃತ್ಯುಸ್ಥಾನದಿಂದ ಗುರುಗ್ರಹವು ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಮೃತರ ಹಣ ಸಂಬಂಧಪಟ್ಟಂತೆ ಹಣವು ನಿಮಗೆ ಪ್ರಾಪ್ತಿಯಾಗ್ಬೋದು. ಈ ರೀತಿ ಆ ಸಂಬಂಧಪಟ್ಟಂತೆ ಹಣ ನಿಮಗೆ ಈ ರೀತಿ ವೃದ್ಧಿಯಾಗ್ಬೋದು. ಆದರೆ ಹಣದ ಒಂದು ಸಂಗ್ರಹಣಕ್ಕೆ ಬಹಳಷ್ಟು ಕಷ್ಟ ನಷ್ಟಗಳು, ಹಾನಿಗಳನ್ನು ನೀವು ಎದುರಿಸಬೇಕಾಗುತ್ತೆ.
ಅಷ್ಟಮದಲ್ಲಿ ಗುರು ಸ್ಥಿತರಾಗಿದ್ದಾಗ ಮತ್ತು ಷಷ್ಠ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಗುರುಗ್ರಹವು ಸ್ಥಿತರಾಗಿ ಇದ್ದಾಗ ನಿಮ್ಮ ಹಣ ಸಂಗ್ರಹಣ ಅಂದರೆ ಆದಾಯಕ್ಕೆ ಬಹಳಷ್ಟು ಪರದಾಟವನ್ನು ನೀವು ಮಾಡಬೇಕಾಗುತ್ತೆ, ಕೊರತೆಗಳು ಆಗುತ್ತೆ. ನಿರಂತರವಾಗಿ ನೀವು ಬಹಳಷ್ಟು ಪ್ರಯತ್ನ ಪಡ್ತೀರ, ಆದರೆ ನಿಮಗೆ ಆದಾಯ ತುಂಬ ಅಂದರೆ ತುಂಬ ಕಡಿಮೆ ಬರುತ್ತೆ. ಆದಾಯವನ್ನು ಪಡೆದುಕೊಳ್ಳಲು ಬಹಳಷ್ಟು ಪ್ರಯತ್ನವನ್ನು ಪಡಬೇಕಾಗುತ್ತೆ. ನಿರಂತರವಾಗಿ ನೀವು ಅದಕ್ಕೆ ಒಂದು ಹೋರಾಟವನ್ನೇ ಮಾಡುವಂತಹ ಒಂದು ಸ್ಥಿತಿ ಮಾರ್ಪಾಡಾಗುತ್ತೆ. ಈ ರೀತಿ ಅಶುಭವನ್ನು ಆ ಸ್ಥಾನದಲ್ಲಿ ಇದ್ದಂತೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಮತ್ತು ಗುರುಗ್ರಹವು ಪಾಪಗ್ರಹವಾದಂತಹ ರಾಹುವಿನೊಂದಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೇ ಸ್ಥಾನದಲ್ಲಿ ಇದ್ದಾಗಲೂ ನಿಮ್ಮ ಧನ ಸಂಗ್ರಹಣೆಗೆ ಮತ್ತು ಧನ ಆದಾಯಕ್ಕೆ ಕೊರತೆಗಳು, ಅಡೆತಡೆಗಳು, ನಷ್ಟಗಳಾಗುತ್ತೆ. ಮತ್ತು ಗುರುಗ್ರಹವು ನಿಮ್ಮ ಜನ್ಮ ಜಾತಕದಲ್ಲಿ ರವಿಯೊಂದಿಗೆ ಇದ್ದಾಗಲೂ ಯುತಿಯನ್ನು ಪಡೆದಿದ್ದಾಗಲೂ ನಿಮಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ, ಸಾಲಗಳು ಆಗುತ್ತೆ. ಹಾಗೆಯೇ ಈ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ರಾಹುಗ್ರಹವಿದ್ದು ಮತ್ತು ಯಾವುದೇ ಒಂದು ಕೇತುಗ್ರಹವಿದ್ದರೂ ಮತ್ತು ರವಿಗ್ರಹ ಇದ್ದಾಗಲೂ ಬಹಳಷ್ಟು ಅಡೆತಡೆಗಳು, ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಕುಂಭಲಗ್ನದವರು ಈ ರೀತಿ ಗ್ರಹಗಳು ಇದ್ದಾಗ ಈ ಗ್ರಹಗಳಿಗೆ ಸರಿಯಾದ ಸಲಹೆಯನ್ನು ಪಡೆದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ದೋಷ ಪರಿಹಾರ ಆದ ನಂತರ ನಿಮಗೆ ಗುರುವಿನ ಫಲಗಳು, ಗುರುವಿನ ಉಪಾಸನೆಯಿಂದ ನಿಮಗೆ ಫಲಾನುಫಲಗಳು ವೃದ್ಧಿಯಾಗಲು ಆರಂಭ ಆಗುತ್ತೆ. ಯಾವ ರೀತಿ ಫಲವನ್ನು ವೃದ್ಧಿಸಿಕೊಳ್ಬೇಕು, ಗುರುವನ್ನು ಯಾವ ರೀತಿ ಪೂಜಿಸಬೇಕು, ಗುರುವಿನ ಅಭಿಮಾನ ದೇವತೆ ಆದಂತಹ ಶ್ರೀ ದಕ್ಷಿಣಾಮೂರ್ತಿಯನ್ನು ನೀವು ಆರಾಧಿಸೋದ್ರಿಂದ ನಿಮ್ಮ ಧನಾಭಿವೃದ್ಧಿಯಾಗುತ್ತೆ. ದಕ್ಷಿಣಾಮೂರ್ತಿ ಅಷ್ಟೋತ್ತರವನ್ನು ನಿತ್ಯಲೂ ಪಠನೆ ಮಾಡೋದ್ರಿಂದ ಅಥವಾ ದತ್ತಾತ್ರೇಯ ಸ್ವಾಮಿಗಳನ್ನು ನೀವು ಪೂಜಿಸ್ಬೋದು. ಅಷ್ಟೋತ್ತರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಧನಾನುಕೂಲಗಳು ಆಗುತ್ತೆ. ದೀಪ ಆರಾಧನೆಯಲ್ಲಿ ಯಾವ ರೀತಿ ಪರಿಹಾರ ರೂಪದಲ್ಲಿ ನೀವು ಮಾಡಿಕೊಳ್ಬೋದು, ದೀಪವನ್ನು ಹಚ್ಚಬಹುದು. 5 ಇಂಚಿನ ದೀಪವನ್ನು ನೀವು ದಕ್ಷಿಣಾಮೂರ್ತಿಯ ಮುಂದೆ ನೀವು ಬೆಳ್ಳಿ ದೀಪವನ್ನು ಹಚ್ಚಬೇಕಾಗತ್ತೆ. ವಿಶೇಷವಾಗಿ ಅದಕ್ಕೆ ಬತ್ತಿಯನ್ನು ತಯಾರಿಸಿಕೊಳ್ಬೇಕಾಗತ್ತೆ. ದ್ವಿತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹದ ಬಣ್ಣವು ಅರಿಶಿನ ಆಗಿದೆ ಮತ್ತು ನಿಮಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟವನ್ನು ತಂದುಕೊಡಬೇಕಾದಂತಹ ಸ್ಥಾನ 9ನೇ ಸ್ಥಾನದ ಅಧಿಪತಿಯಾದಂತಹ ಶುಕ್ರನ ಫಲಾನುಫಲಗಳು ಬಹಳ ಮುಖ್ಯವಾಗುತ್ತೆ. ಶುಕ್ರಗ್ರಹವು ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇದ್ದಾಗ ಅದೃಷ್ಟಗಳು, ಕಾರ್ಯಾನುಕೂಲಗಳು ಆಗ್ತಾ ಇರುತ್ತೆ. ಹಾಗಾಗಿ ಈ ದೀಪ ಆರಾಧನೆಯಲ್ಲಿ ನೀವು ಶುಕ್ರನ ಬಣ್ಣವು ಬಿಳಿ ಬಣ್ಣ ಆಗಿರೋದ್ರಿಂದ ಬಿಳಿ ಬಣ್ಣದ ಬತ್ತಿಯನ್ನು, ಶುಕ್ರನು ಜಲತತ್ವವೂ ಆಗಿರೋದ್ರಿಂದ ನೀವು ನೀರನ್ನು ಹಾಕಿ ಅದಕ್ಕೆ ಬಿಳಿ ಬಣ್ಣದ ಬತ್ತಿಯನ್ನು ಹಾಕಿ ಅರಿಶಿನವನ್ನು ಹಾಕಿ ಇದನ್ನು ನೆನೆಸಿ ಆನಂತರ ಬಿಸಿಲಿನಲ್ಲಿ ಒಣಗಿಸಿ ಬತ್ತಿಯನ್ನು ತಯಾರು ಮಾಡಿಕೊಂಡು ನಿತ್ಯಲೂ ಈ ರೀತಿ ಬತ್ತಿಯನ್ನು ಉಪಯೋಗಿಸಿ ನೀವು ಕಡಲೆಕಾಯಿ ಎಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ 5 ಇಂಚಿನ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಧನಾಭಿವೃದ್ಧಿ ಆಗುತ್ತೆ. ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಸಿದ್ಧಿಯನ್ನು ಪಡೆದುಕೊಳ್ತೀರಾ, ಕಾರ್ಯಸಿದ್ಧಿಗಳು ಆಗುತ್ತೆ. ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಗುರುವು ತೃಪ್ತರಾಗ್ತಾರೆ ಅನ್ನುವಂತಹ ಜ್ಯೋತಿಷ್ಯ ಪರಿಹಾರವನ್ನು ನಾವು ತಿಳಿಬಹುದು. ಮತ್ತು ದಾನವನ್ನು ಯಾವ ರೀತಿ ಮಾಡೋದ್ರಿಂದ ನಿಮ್ಮ ಧನಾಭಿವೃದ್ಧಿಯನ್ನು, ಗುರುವಿನ ಫಲಗಳನ್ನು ವೃದ್ಧಿಸಿಕೊಳ್ಬಹುದು. ಗುರುವಿನ ಧಾನ್ಯವಾದಂತಹ ಕಡಲೆಕಾಳನ್ನು ಅರ್ಧ kg ಕಡಲೆಕಾಳನ್ನು ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಪ್ರತಿ ಗುರುವಾರಗಳಂದು ನೀವು ಗುರುವಿನ ದೇವಾಲಯಕ್ಕೆ ಹೋಗಿ 5 ಪ್ರದಕ್ಷಿಣೆ ಬಂದು
ಸಂಕಲ್ಪವನ್ನು ಮಾಡಿಕೊಂಡು ಧನಾಭಿವೃದ್ಧಿಗೆ ಸಂಕಲ್ಪವನ್ನು ಮಾಡಿಕೊಂಡು ದಕ್ಷಿಣೆಯೊಂದಿಗೆ ನೀವು ದಾನವನ್ನು ನೀಡೋದ್ರಿಂದ ಪ್ರತಿ ಗುರುವಾರಗಳಂದು ಈ ರೀತಿ ಪರಿಹಾರವನ್ನು ಮಾಡೋದ್ರಿಂದ ನೀವು ಧನಾಭಿವೃದ್ಧಿಗೆ ಮಾರ್ಗವನ್ನು ಕಂಡುಕೊಳ್ಳುವಂತೆ ಆಗುತ್ತೆ, ಧನಾನುಕೂಲಗಳಾಗುತ್ತೆ. ಗುರು ದೋಷವಿದ್ದರೂ ಗುರು ದೋಷ ಹೋಗಿ ಧನಾನುಕೂಲಗಳು ಆಗುತ್ತೆ. ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಕುಂಭಲಗ್ನದವರು. ಮತ್ತು ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹದ ರತ್ನವನ್ನು ನೀವು ಧಾರಣೆ ಮಾಡಬಹುದು. ಈ ರತ್ನವನ್ನು ಧಾರಣೆ ಮಾಡೋದ್ರಿಂದ ಶುಕ್ರ ಗ್ರಹವು ಬಹಳಷ್ಟು ಶುಭ ಫಲಗಳನ್ನು ನೀಡುವಂತಹ ಗ್ರಹವೂ ಆಗಿರೋದ್ರಿಂದ ಹೆಚ್ಚು ಆಸೆಗಳು ಮತ್ತು ಅವುಗಳನ್ನು ಪಡೆದುಕೊಳ್ಳುವಂತಹ ಮನೋ ಇಚ್ಛೆ ಮತ್ತು ಐಶ್ವರ್ಯ ಆಭರಣಗಳಿಗೆ ಕಾರಕ ಗ್ರಹವು ಶುಕ್ರ ಗ್ರಹ ಆಗಿರೋದ್ರಿಂದ ಶುಕ್ರನ ರತ್ನವನ್ನು ಗುಣಮಟ್ಟದ ರತ್ನವನ್ನು ನೀವು ಸರಿಯಾದ ವಿಧಾನದಲ್ಲಿ ಕುಂಭಲಗ್ನದವರು ಧಾರಣೆ ಮಾಡೋದ್ರಿಂದ ನಿಮಗೆ ಧನಾನುಕೂಲಕ್ಕೆ ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಅನುಕೂಲಗಳು ಆಗುತ್ತೆ. ವಜ್ರರತ್ನವನ್ನು ನೀವು ಧಾರಣೆ ಮಾಡಿ ಈ ರೀತಿ ಗುರುವಿನ ಪರಿಹಾರಗಳನ್ನು, ಗುರುವಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಂಡು ಮತ್ತು ಶುಕ್ರನ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಕುಂಭಲಗ್ನಕ್ಕೆ ಶನಿಯು ನಿಮ್ಮ ಒಂದು ವ್ಯಕ್ತಿತ್ವ ಆಗ್ಬೋದು, ಸಾಮರ್ಥ್ಯ ಆಗ್ಬೋದು, ಇದೆಲ್ಲದಕ್ಕೂ ಶನಿಯೇ ಮುಖ್ಯ ಗ್ರಹ ಆಗಿರೋದ್ರಿಂದ ಶನಿಯು ಯಾವ ರೀತಿ ನಿಮ್ಮ ಜನ್ಮ ಜಾತಕದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಶನಿಯನ್ನು ಒಂದು ಶುಭವಾಗಿ ಬಲವನ್ನು ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಧನಾಭಿವೃದ್ಧಿಗೆ ಅನುಕೂಲಗಳು ಆಗುತ್ತೆ. ಗುರುವಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿ, ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳಿ. ಕುಂಭಲಗ್ನದವರಿಗೆ ವಿಶೇಷವಾದಂತಹ ಫಲಗಳನ್ನು ವೃದ್ಧಿಸಿಕೊಳ್ಳಲು ಗುರುವಿನ ಅನುಗ್ರಹವಿರಲಿ ಮತ್ತು ಶುಕ್ರನ ಸಂಬಂಧಪಟ್ಟಂತೆ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗೆ ಫಲಾನುಫಲಗಳು ವೃದ್ಧಿಯಾಗಲಿ ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭವಾಗಿ ನೆಮ್ಮದಿಯನ್ನು ಕಂಡುಕೊಂಡು ಧನಾಭಿವೃದ್ಧಿಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.